ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಯಾರಿಗೂ ಹೇಳ್ದೆ ಕೇಳ್ದೆ ಒಬ್ಳೆ ಹೋಗಿದ್ಯಲ್ಲ, ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಮೈನಾ? ಸರ್ ಅದು ಮಾತಾಡ್ಬೇಡ ಮೈನಾ. ಹೇಳ್ಬೇಕಾಗಿರೋ ವಿಚಾರನ ಹೇಳ್ದೆ ಈಗ ಬಂದ್ ಕಾರಣ ಕೊಡ್ತಾ ಇದ್ಯಾ. ನೀನ್ ಏನೇ ಹೇಳು ಮೈನಾ, ಆದ್ರೆ ನೀನು ದೊಡ್ಡ ತಪ್ಪು ಮಾಡಿದ್ಯಾ. ಧ್ರುವ, ಮೈನಿಂಗೇನೋ ಬುದ್ಧಿ ಇಲ್ಲ, ನಿನಗೂ ಅಷ್ಟು ಗೊತ್ತಾಗಲ್ವಾ? ಈ ಮೈನಾ ಯಾವಾಗ ನಮ್ ಕಂಪನಿ ಒಳಗ್ ಕಾಲಿಟ್ಲೋ ಅವಾಗಿಂದ ಇವಳಿಗ್ ಮಾತ್ರ ಅಲ್ಲ, ನಮ್ಮೆಲ್ರಿಗೂ ಪ್ರಾಬ್ಲಮ್ಮೇ. ಮಾಡೋದೆಲ್ಲ ಮಾಡ್ತಾನೆ ಇರ್ತಾಳೆ, ಕೊನೆಗೆ ಎಲ್ಲ ನಮ್ ತಲೆಗ್ ಬರುತ್ತೆ. ಮಾಮ್, ಸಿಕ್ಕಿದ ಚಾನ್ಸ್ ಅಂತ ಮೈನನ್ ಮೇಲೆ ಕಂಪ್ಲೇಂಟ್ ಮಾಡಬೇಡಿ. ಯಾಕೆ ಮಾಡ್ಬಾರ್ದು? ಇವಳಿಂದ ತಾನೇ ಎಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಿರೋದು. ನಿನಗೂ ನರ್ತನಂಗೂ ನಮ್ ಎಲ್ಲರ ಫ್ಯಾಮಿಲಿಲೂ ಪ್ರಾಬ್ಲಮ್ಸ್ ಆಗ್ತಿರೋದು ಇವಳಿಂದ ತಾನೇ. ಪ್ಲೀಸ್ ಸ್ಟಾಪ್ ಇಟ್ ಮಾಮ್. ಮೈನಿಂಗೆ ಪ್ರಾಬ್ಲಮ್ ಆಗ್ತಾ ಇರೋದು ನಮ್ಮಿಂದ, ಅವಳಿಂದ ನಮ್ಗೆ ಯಾವ ಪ್ರಾಬ್ಲಮ್ ಆಗಿಲ್ಲ. ನೀನ್ ಮಾತಾಡ್ಬೇಡ ನರ್ತನ. ನಮ್ಮ ಕಂಪನಿ ನಡೀತಾ ಇರೋ ಮೋಸನ ಮೈನಾನೇ ಕಂಡು ಹಿಡ್ದಿದ್ದು, ಅದಕ್ಕೆ ಇವತ್ತು ಮೈನನ್ಗೆ ಈ ಸ್ಥಿತಿ ಬಂದಿರೋದು. ಇನ್ ಮುಂದೆ ನಡಿಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡೋಣ. ಈಗ ನನಗಿರೋ ಯೋಚನೆ ಅದೇ, ಯಾವುದೇ ಕೆಲಸ ಶುರು ಮಾಡೋದಕ್ಕಿಂತ ಮುಂಚೆ ಇವರಿಬ್ರು ನನಗೇನು ಇನ್ಫಾರ್ಮ್ ಮಾಡಲ್ಲ. ಆ ವಿಷಯ ದೊಡ್ಡದಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆದ್ಮೇಲೆ ನನಗೆ ಬಂದು ಇನ್ಫಾರ್ಮ್ ಮಾಡ್ತಾರೆ. ಈಗ ಅವನ್ನ ನಾವು ಹಿಡಿಯಕ್ಕೆ ಒದ್ದಾಡ್ಬೇಕು ಅಲ್ಲ ಧ್ರುವ? ನೀನಾದ್ರೂ ಒಂದು ಮಾತು ಹೇಳ್ಬೋದಿತ್ತು ತಾನೆ? ಸರ್, ನಿಮ್ಮ ಹತ್ರ ಹೇಳ್ಬಾರ್ದು ಅಂತ ನಮ್ಗೆ ಯಾವ ಯೋಚನೆನೂ ಇರಲಿಲ್ಲ. ಆದ್ರೆ ನಮ್ಮಿಂದ ನಿಮ್ಗಾಗ್ಲೇ ತುಂಬಾ ಪ್ರಾಬ್ಲಮ್ಸ್ ಆಗಿದೆ. ಅದಕ್ಕೆ ನಾವೇ ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡ್ಕೊಳ್ಳೋಣ ಅನ್ಕೊಂಡಿದ್ವಿ ಅಷ್ಟೇ. ಮ್ಯಾನೇಜ್ ಮಾಡ್ಕೊಳಕ್ ಆಯ್ತಾ? ಕಡೆಗೆ ಏನಾಯ್ತು ನೋಡ್ಲಿಲ್ವಾ? ಸರ್, ಧ್ರುವರ್ನ ಬೈಬೇಡಿ, ಇದೆಲ್ಲ ನನ್ನಿಂದಾನೆ. ನಾನೇ ಸ್ವಲ್ಪ ಹುಷಾರಾಗಿರ್ಬೇಕಿತ್ತು, ಕ್ಷಮಿಸಿ ಸರ್. ಮೈನಾ, ನಿನ್ ಸಾರಿ ಕೇಳೋದ್ ಹಾಗಿರ್ಲಿ. ಯಾವ ಧೈರ್ಯದ ಮೇಲೆ ನೀನ್ ಅವ್ನ್ ಒಂದ್ ಫೋನ್ ಕಾಲ್ಗೆ ನೀನ್ ನಂಬ್ಕೊಂಡ್ ಅಲ್ಲಿಗೆ ಹೋಗಿದ್ದೆ? ಅದು ಅಲ್ದೆ ಅವನು ನನ್ ಫೋನ್ ಮಾಡಿದ್ ಯಾರಿಗೂ ಹೇಳೋ ಹಾಗಿಲ್ಲ, ನೀನ್ ಒಬ್ಳೇ ಬರ್ಬೇಕು, ನನ್ ಫೋನ್ ನಂಬರ್ನ ಟ್ರ್ಯಾಕ್ ಕೂಡ ಮಾಡೋ ಹಾಗಿಲ್ಲ ಅಂತ ಹೇಳಿದಾನೆ. ಅಷ್ಟೆಲ್ಲ ಹೇಳಿದ್ಮೇಲೂ ನೀನ್ ಅದ್ ಹೇಗೆ ನಂಬಿ ಒಬ್ಳೇ ಹೋಗಿದ್ಯಾ? ನನಗಂತೂ ಇದೆಲ್ಲ ತುಂಬಾ ಸರ್ಪ್ರೈಸಿಂಗ್ ಅನ್ಸುತ್ತಪ್ಪ. ಹೀಗೆಲ್ಲ ಆಗತ್ತೆ ಅಂತ ನಾನು ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನೀವ್ ಹೇಳಿದ್ ಎಲ್ಲದನ್ನ ನಾನು ಯೋಚನೆ ಮಾಡ್ದೆ. ಆದ್ರೆ ನಾನ್ ಹುಡುಕ್ತಿರೋನ್ ಬಗ್ಗೆ ಅವನ್ಗೆಲ್ಲ ಗೊತ್ತು ಅಂತಾನೆ ನಾನು ಅಲ್ಲಿಗೆ ಹೋದೆ. ಅದು ಒಂದೇ ನನ್ ಮನ್ಸಲ್ಲಿ ಇದ್ದಿದ್ದು, ಅದಕ್ಕೆ ಬೇರೆ ಯಾವುದೇ ಯೋಚನೆ ಮಾಡ್ದೆ ನಾನು ಅಲ್ಲಿಗೆ ಹೋಗ್ಬಿಟ್ಟೆ. ಪುಷ್ಪಕ್, ನಿನ್ಗೆ ಇವಾಗ್ಲಾದ್ರೂ ಅರ್ಥ ಆಗ್ತಿದೀಯಾ? ನಾವೆಲ್ರೂ ಎಷ್ಟು ಲಾಜಿಕ್ ಆಗಿ ಯೋಚನೆ ಮಾಡಿ ಅವ್ರಿಗೆ ಪ್ರಶ್ನೆ ಮಾಡಿದ್ರು ಅದು ವೇಸ್ಟ್ ಅನ್ನಿಸ್ತಿದೆ. ಯಾಕಂದ್ರೆ ಈ ಧ್ರುವ ಮತ್ತೆ ಮೈನಾ ತುಂಬಾ ಇಮೋಷನಲ್ ಆಗಿ ಮಾತಾಡ್ತಿದ್ದಾರೆ. ಮೈನಾ, ರಂಗಮಣಿ ಏನಾದ್ರೂ ಹೇಳಿದ್ನಾ? ಇಲ್ಲ, ಅವನೇನೋ ಹೇಳಿಲ್ಲ. ನನ್ನನ್ನು ಸಾಯಿಸ್ಬೇಕು ಅಂತಾನೆ ಅವನ ಅಲ್ಲಿ ಕರ್ಸ್ಕೊಂಡಿದ್ದಾನೆ. ಸರ್, ಆದ್ರೆ ಆ ರಂಗಮಣಿ ಒಬ್ನೇ ಇರ್ಲಿಲ್ಲ, ಅವನ್ ಜೊತೆ ಅವನ್ ತಮ್ಮನೂ ಇದ್ದ. ತಮ್ಮನ? ಯಾರದು? ಪುಷ್ಪಕ್, ಏನಾಯ್ತು ಪುಷ್ಪಕ್? ವಿಷಯ ಕೇಳಿದ ತಕ್ಷಣ ಶಾಕ್ ಆಗೋಯ್ತು ನನಗೆ. ನನಗೂ ಹಾಗೆ ಆಗಿದೆ ಅರವಿಂದ್, ಅದಕ್ಕೆ ವಿಚಾರಿಸ್ತಿದ್ದೀನಿ. ಧ್ರುವ, ನೀನ್ ಹೇಳು, ಮೈನಾ ಏನೋ ರಂಗಮಣಿ ತಮ್ಮ ಅಂತ ಹೇಳ್ತಿದ್ಲು. ಈ ಕೆಲ್ಸನ ರಂಗಮಣಿ ಮಾತ್ರ ಮಾಡಿಲ್ಲ ಸರ್, ಅವನಿಗೊಬ್ಬ ತಮ್ಮ ಇದ್ದಾನೆ. ಆ ತಮ್ಮನೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾನೆ ಅವನಿಗೆ. ಮೈನಾ, ನೀನು ಅವನ್ನ ನೋಡಿದ್ಯಾ? ಅವನು ನೋಡಿದ್ರೆ ಗುರ್ತು ಹಿಡಿದ್ಯಾ? ಇಲ್ಲ ಸರ್, ನನ್ ಕೂತೆ ಚೇರ್ ಹಿಂದೆನೆ ಅವ್ನು ನಿಂತ್ಕೊಂಡಿದ್ದ. ನಾನು ಅವನ್ನ ನೋಡೋದಿಕ್ಕೆ ಎಷ್ಟು ಪ್ರಯತ್ನ ಪಟ್ರೂ ಆಗ್ಲೇ ಇಲ್ಲ. ನನ್ನನ್ನು ಸಾಯಿಸೋದಿಕ್ಕೆ ಅವನು ಕಾತ್ರದಿಂದ ಕಾಯ್ತಿದ್ದ ಸರ್. ಧ್ರುವರ್ನ ಬೇಗ ಕರ್ಸು, ಇಬ್ರನ್ನು ಸೇರಿಸಿ ಬೂದಿ ಮಾಡ್ತೀನಿ ಅಂತಾನು ಹೇಳ್ತಿದ್ದ. ಆದ್ರೆ ನಾನ್ ತುಂಬಾ ಪ್ರಯತ್ನ ಪಟ್ಟೆ ಸರ್, ಆದ್ರೆ ಅವನ್ ಮುಖ ಮಾತ್ರ ನನ್ ಕೈಲಿ ನೋಡಕ್ಕೆ ಆಗ್ಲಿಲ್ಲ. ಮೈನಾ, ಅವನ್ ವಾಯ್ಸ್ ಏನಾದ್ರೂ ಕೇಳಿದ್ರೆ ನೀನ್ ಕಂಡುಹಿಡಿಬೋದಾ? ನೀನ್ ಯಾರಾದ್ರೂ ಕೇಳಿದ್ರ? ಅವಳೇ ಗೊತ್ತಿಲ್ಲ ಅಂತ ಸುಮ್ಮನೆ ಇದ್ದಾಳೆ ಇವಳೊಬ್ಳು. ಛೇ, ಅಮ್ಮಂಗೂ ಮಗಳಿಗೂ ಮಾಡಕ್ ಬೇರೆ ಕೆಲ್ಸನೇ ಇಲ್ಲ. ಧ್ವನಿ ಧ್ವನಿ ಮೈನಾ, ಇನ್ನೊಂದ್ಸಲ ಯೋಚನೆ ಮಾಡಿ ನೋಡು ಮೈನಾ. ಅವನು ರಂಗಮಣಿ ಜೊತೆ ಇದ್ದ ಅಂದ್ರೆ ಅವನ ನೀನ್ ನೋಡಿರೋ ಚಾನ್ಸಸ್ ಇರುತ್ತೆ.
ಹೌದು, ನನ್ಗೆ ಆ ಧ್ವನಿ ಅರವಿಂದ್ ಸರ್ ಮಾತಾಡ್ತಿರೋ ತರಾನೇ ಇತ್ತು. ಹೇ, ನನ್ನ ಕಡೆ ಯಾಕೆ ತೋರಿಸ್ತಿದ್ಯಾ ಮೈನಾ? ಅಲ್ಲ, ಪ್ರಪಂಚದಲ್ಲಿ ಒಂದೇ ತರ ನೋಡೋದಿಕ್ 7 ಜನ ಇರ್ತಾರಂತೆ. ಸೊ ಅದೇ ತರ ಒಂದೇ ವಾಯ್ಸ್ 7 ಜನಕ್ಕೆ ಇರ್ಬೋದಲ್ವಾ? ನೀನ್ ಯಾರ್ದೋ ವಾಯ್ಸ್ ಕೇಳಿ ನನ್ನ ವಾಯ್ಸ್ ಅನ್ಕೊಂಡಿರ್ತೀಯ ಅಷ್ಟೇ, ನಾನಲ್ಲ ಮೈನಾ ಅದು. ಕಾಮ್ ಡೌನ್. ಮೈನಾ ನೀನ್ ಮಾಡಿದ್ಯಾ ಅಂತ ಹೇಳ್ತಿಲ್ಲ, ಅವನ್ ವಾಯ್ಸು ನಿಂತರ ಇತ್ತು ಅಂತ ಹೇಳ್ತಿದ್ದಾಳಷ್ಟೇ. ಹಾ ಸರ್, ಅವನ್ ಮಾತಾಡ್ತಿರ್ಬೇಕಾದ್ರೆ ನನ್ಗೆ ಅರವಿಂದ್ ಸರೇ ನನ್ನ ಪಕ್ಕ ನಿಂತು ಮಾತಾಡ್ತಿದ್ದಾರೆ ಅನ್ನೋ ತರನೇ ಅನ್ನಿಸ್ತಿತ್ತು. ಅಲ್ಲ ಸರ್, ರಂಗಮಣಿ ತಮ್ಮನೇ ಅನ್ಸುತ್ತೆ. ಆದ್ರೆ ಒಟ್ನಲ್ಲಿ ಅರವಿಂದ್ ಸರ್ ಧ್ವನಿ ತರನೇ ಕೇಳಿಸ್ತಿತ್ತು ಸರ್. ಸರಿ, ಆ ರಂಗಮಣಿನ ಹೇಗೂ ಒಳಗೆ ಹಾಕ್ಸಿದೀವಲ್ಲ, ಡಿಪಾರ್ಟ್ಮೆಂಟ್ ಅವ್ರು 2 ದಿನ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ರೆ ಅವನು ಎಲ್ಲ ಬಾಯ್ ಬಿಡ್ತಾನೆ. ಅವನ ಬಗ್ಗೆ, ಅವನ ತಮ್ಮನ ಬಗ್ಗೆ ಎಲ್ಲಾನು ಹೇಳ್ತಾನೆ. ಜಸ್ಟ್ ವೆಯ್ಟ್ ಮಾಡೋಣ. ಸರಿ, ಲೇಟ್ ಆಗಿದೆ, ನೀವಿಬ್ರು ಹೊರಡಿ. ಸರಿ ಸರ್. ಮೈನಾ ಅವರೇ, ಬನ್ನಿ ಹೋಗೋಣ.